ಭಾಗ್ಯಲಕ್ಷ್ಮಿ ಸೀರಿಯಲ್. ಗುಂಡಣ್ಣನ ಮೇಲೆ ಕೈ ಮಾಡಿದ ತಾಂಡವ್. ತಂದೆಯ ವರ್ತನೆ ನೋಡಿ ಭಯಗೊಂಡ ಮಗ. ಭಾಗ್ಯ ತಾಂಡವ್ನಿಂದ ಸದ್ಯದ ಮುಟ್ಟಿಗೆ ದೂರ ಇರುವ ವಿಚಾರ ತಿಳಿದಿದೆ. ಇದೇ ಕಾರಣ ಗುಂಡಣ್ಣ ತನ್ನ ತಂದೆಯೊಂದಿಗೆ ಬಹಳ ರೂಢಾಗಿ ನಡೆದುಕೊಳ್ಳುತ್ತಿದ್ದಾನೆ. ಅಮ್ಮ ಅಪ್ಪನಿಗೆ ವಿಚ್ಛೇದನ ಆಗುತ್ತದೆ ಎಂದು ಅಜ್ಜಿ ಹೇಳಿದ ಮಾತು ಕೇಳಿ ಗುಂಡಣ್ಣ ಮಾತ್ರ ಬೇಸರಗೊಂಡಿದ್ದಾನೆ. ಅಮ್ಮ ಎಂದರೆ ಗುಂಡಣ್ಣಗೆ ಪ್ರಾಣ. ಅಮ್ಮ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ತಿಳಿದ ಗುಂಡಣ್ಣ ತಂದೆಯ ಬಳಿ ಕೇಳುತ್ತಾನೆ. ಅಮ್ಮ ಯಾಕೆ ನಮ್ಮಿಂದ ದೂರ ಆಗಿದ್ದಾಳೆ? ಆಕೆಗೆ ಹುಷಾರಿಲ್ಲ ಎಂದು ಸುಳ್ಳು ಬೇರೆ ಹೇಳಿದ್ದೀರಾ? ಹೀಗೆ ಯಾಕೆಲ್ಲ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ತಾಂಡವ್ಗೆ ಏನು ಉತ್ತರ ಕೊಡಬೇಕು ಎಂದು ಗೊತ್ತಾಗುವುದಿಲ್ಲ. ಅಮ್ಮ ಬೇಕಂತೂ ಸಾಕಷ್ಟು ಒತ್ತಾಯ ಮಾಡುತ್ತಾನೆ ಗುಂಡಣ್ಣನ ಮಾತು ಕೇಳಿ ತಾಂಡವ್ ಆತನ ಮನವೊಲಿಸಲು ಶುರು ಮಾಡುತ್ತಾನೆ. ಆದರೆ ಏನು ಪ್ರಯೋಜನ ಆಗುವುದಿಲ್ಲ. ಇನ್ನು ಶ್ರೇಷ್ಠ ಮಾತ್ರ ತಾಂಡವ್ ಹೇಗಾದರೂ ನನ್ನವರು ಆಗಬೇಕು, ಭಾಗ್ಯನಿಂದ ಹೇಗಾದರೂ ಮಾಡಿ ತಾಂಡವನನ್ನು ದೂರ ಮಾಡಬೇಕು ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ. ತಾಂಡವ್ ಮಾತ್ರ ತನ್ನ ಮಕ್ಕಳು ತನ್ನ ಸಂಸಾರ ಎನ್ನುವ ಗುಂಗಿನಲ್ಲಿ ಇರುತ್ತಾನೆ. ಆದರೆ ಶ್ರೇಷ್ಠಾಗಿ ಮಾತ್ರ ಬಹಳ ಸ್ವಾರ್ಥದಿಂದ ಹೇಗಾದರೂ ಮಾಡಿ ತಾಂಡವ್ ನನ್ನವನಾಗಬೇಕು. ಇವತ್ತು ರೆಸ್ಟೋರೆಂಟ್ನಲ್ಲಿ ನಡೆಯಲಿದ್ದ ಅರೇಂಜ್ಮೆಂಟ್ ಎಲ್ಲ ಹಾಳು ಮಾಡಿ ಹೇಗಾದರೂ ಮಾಡಿ ತಾಂಡವನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಯೋಚನೆ ಮಾಡುತ್ತಾ ಆ ಸಮಯಕ್ಕಾಗಿ ಹೊಂಚು ಹಾಕುತ್ತಾ ಇರುತ್ತಾಳೆ. ಇನ್ನು ಗುಂಡಣ್ಣ ಅದ್ಯಾಕೋ ಅಮ್ಮ ಬೇಕು ನನಗೆ, ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ. ಅದಕ್ಕೆ ತಾಂಡವ್ ಒಪ್ಪುವುದಿಲ್ಲ. ಯಾರ ಮಾತು ಕೇಳದ ಗುಂಡಣ್ಣ. ಆದರೆ ಗುಂಡಣ್ಣ ಯಾರ ಮಾತು ಕೇಳದೆ ನನಗೆ ಅಮ್ಮ ಬೇಕು ಎಂದು ಓಡಲು ಮುಂದಾಗುತ್ತಾನೆ. ಇದನ್ನು ನೋಡಿದ ಕುಸುಮಗೆ ಏನು ಮಾಡಬೇಕು ಎಂದು ತಿಳಿದಾಗಿ ಹೋಗುತ್ತದೆ. ಬಳಿಕ ತಾಂಡವ್ಗೆ ಓಡಿ ಹೋಗಿ ಗುಂಡಣ್ಣನ ತಡೆಯುತ್ತಾನೆ. ಜೊತೆಗೆ ಆತನ ಕೆನ್ನೆಗೆ ಹೊಡೆಯಲು ಮುಂದಾಗುತ್ತಾನೆ. ಇದನ್ನು ನೋಡಿದ ಗುಂಡಣ್ಣಿಗೆ ಶಾಕ್ ಆಗುತ್ತದೆ. ತಲೆ ತಿರುಗಿ ಬೀಳುತ್ತಾನೆ. ಇತ್ತ ಭಾಗ್ಯಗೆ ಅದ್ಯಾಕೋ ತಳಮಳ ಆಗಿರುತ್ತದೆ. ಭಾಗ್ಯಗೆ ತಳಮಳದಲ್ಲಿ ತಳಮಳ. ಏನಾಯಿತು ಏನೋ ಮನಸ್ಸು ಮಾತ್ರ ನಡೆಯುತ್ತಿಲ್ಲ ಎಂದು ಅಮ್ಮನ ಬಳಿ ಹೇಳುತ್ತಾ ಇರುತ್ತಾಳೆ. ಅದರಲ್ಲಿ ಬೇರೆ ಕಾಲಿಗೆ ಗಾಯವನ್ನು ಮಾಡಿಕೊಂಡು ಇರುತ್ತಾಳೆ. ಇದನ್ನು ನೋಡಿದ ಸುನಂದ ಭಾಗ್ಯಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿರುತ್ತಾಳೆ. ಇತ್ತ ಗುಂಡನಿಗೆ ಟ್ರೀಟ್ ಮಾಡಲು ಡಾಕ್ಟರ್ ಬರುತ್ತಾರೆ. ಗುಂಡಣ್ಣ ಮೆತ್ತಗೆ ರಿಕವರಿ ಆಗುತ್ತಿದ್ದಾನೆ. ಆದರೆ ಅಮ್ಮ ಬೇಕು ಎನ್ನುವುದು ಮಾತ್ರ ನಿಲ್ಲುತ್ತಿಲ್ಲ. ಅಮ್ಮನ ಮೇಲೆ ಗುಂಡನಿಗೆ ಅಪಾರವಾದ ಪ್ರೀತಿ. ಆದರೆ ತಾಂಡವ್ಗೆ ಭಾಗ್ಯಗಳನ್ನು ಕಂಡರೆ ಆಗುವುದೇ ಇಲ್ಲ. ಡಾಕ್ಟರ್ಗೆ ಕರೆ ಮಾಡಿದ ತಾಂಡವ್ ಒಟ್ಟಿನಲ್ಲಿ ಏನು ಮಾಡಬೇಕು ಎಂದು ತಿಳಿದ ಡಾಕ್ಟರ್ಗೆ ಹೇಳಿದ ಪ್ರಕಾರ ರಿಸಲ್ಟ್ಗೆ ಭಾಗ್ಯ ಕರೆ ಮಾಡಿ ಬಾ ಎಂದು ಹೇಳುತ್ತಾನೆ. ಇದನ್ನು ನೋಡಿದ ಕುಸುಮ ಮಗನ ಬಳಿ ಬಂದು ಹೇಳುತ್ತಾನೆ, ಇದೇನಿದು ಈ ರೀತಿ ಯಾರಾದರೂ ಕರೆಯುತ್ತಾರೆ ಎಂದು ಹೇಳಿದಾಗ ತಾಂಡವ್ ನಾನು ಇರುವುದೇ ಹೀಗೆ ಎಂದು ಜೋರಾಗಿ ಹೇಳುತ್ತಾನೆ. ಭಾಗ್ಯಗೆ ಬಹಳ ತಳಮಳ ಆಗುತ್ತದೆ. ಏನು ದೊಡ್ಡ ಅನಾಹುತ ಆಗಿದೆ, ನಾನು ಬೇಗ ರೆಸಾರ್ಟ್ಗೆ ಹೋಗಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.